ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮನಿ ವ್ಲಾಗ್. ಇವತ್ತು ನಾನು ನಮ್ಮ ಮನೇಲಿ ಶೂಟ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ಮನೇಲಿ ಬೆಳಗ್ಗೆನೆ ಎದ್ದು ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ದೆ. ಅಂಡ್ ದಟ್ ಇಸ್ ದ ಬೆಸ್ಟ್ ಥೆರಪಿ ನನಗೆ ನಮ್ಮ ಮನೇಲಿ ಇದ್ರೆ. ಅಂಡ್ ನೆಕ್ಸ್ಟ್ ವಾಶ್ರೂಮ್ ಅಲ್ಲಿ ಇದೆ ಆಯ್ತಾ. ಸಡನ್ ಆಗಿ ನಮ್ ಕಸಿನ್ ಬಂದಿದ್ದು ಕೇಳಿಸ್ತು ನಂಗೆ. ಅವ್ರು ಕರಿತಾ ಇದ್ರು ಅಂಡ್ ಅವ್ರಿಗೆ ಹೋಗಿ ಬಾಳೆಹಣ್ಣು ಕೊಟ್ಬಿಟ್ಟು ಬಂದೆ. ಅಫ್ಕೋರ್ಸ್ ದೇ ಆರ್ ಮೈ ಫ್ಯಾಮಿಲಿ. ಅಂಡ್ ತಿಂಡಿ ತಿಂತಾ ಇದೆ ಅಷ್ಟ್ರಲ್ಲಿ ನಮ್ಮ ಅಮ್ಮ ಬಂದ್ರು. ನೋಡಿ ನನ್ನ ತಮ್ಮಂದಿರು ಹೇಗೆ ಆಡ್ತಾರೆ. ನಮ್ಮ ಅಮ್ಮ ಬಂದ್ರೆ ಮುತ್ತೆಲ್ಲ ಕೊಡ್ಬೇಕು. ಅಪ್ಪ ಜಾಸ್ತಿ ಲವ್ ಬೇಕು ಅವರಿಗೆ, ಇಲ್ಲಾಂದ್ರೆ ಅವ್ರು ತಗೊಳ್ಳೋದೇ ಇಲ್ಲ. ಅಂಡ್ ತಿಂಡಿ ಎಲ್ಲ ತಿಂದೆ. ಅಂಡ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ವಾಸ್ ಲೈಕ್ ಹೋಲ್ಸಮ್ ಅಂತಾನೆ ಹೇಳ್ಬೋದು. ಅಂಡ್ ನನ್ನ ತಮ್ಮ ಹೊರಗಡೆ ಹೋಗಿ ಫುಲ್ ಮುಖ ಎಲ್ಲ ಕುರ್ಪಾಕ್ಸ್ಕೊಂಡ್ ಬಂದಿರೋದು, ಜಗಳ ಹಿಡ್ಕೊಂಡು. ಅದು ಅವಾಗ ಆಗ್ತಾ ಇರತ್ತೆ. ಅಂಡ್ ತುಂಬಾನೇ ಚೆನ್ನಾಗಿತ್ತು ಮಧ್ಯಾಹ್ನ ಊಟ. ತುಂಬಾ ದಿವಸ ಆದ್ಮೇಲೆ ಲೆಕ್ಕ ತರ ತಿಂತಾ ಇದೆ. ಬೆಂಡೆಕಾಯಿ ಸಾರು, ಊರಿನ ಹಪ್ಳ, ಹುಳ್ಳಿಕಾಳು ಹಪ್ಳ, ಸೌತೆಕಾಯಿ, ಕ್ಯಾರೆಟ್, ಆಮೇಲೆ ನುಗ್ಗೆ ಸೊಪ್ಪಿನ ಪಲ್ಯ ಅಂತಿದ್ದೀನಿ, ಪಲ್ಯ ಮಾಡಿತ್ತು ನಮ್ಮಮ್ಮ. ಅಂಡ್ ನನ್ನ ತಮ್ಮಂಗೆ ಸೌತೆಕಾಯಿ ತುಂಬಾ ಇಷ್ಟ. ಹಾಗಾಗಿ ಬಂದು ನಿಂತಿದ್ದ ಸೌತೆಕಾಯಿ ಕೊಡ್ತೀನಿ ಅಂತ ಕೊಟ್ಟೆ. ತಿಂದ ಮತ್ತೆ ಎದ್ದು ಬಂದು ನಿಂತ. ಅಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚೆನ್ನಾಗಂದ ಲೈಕ್ ಅಂತೆಲ್ಲ ಉಳ್ಳಾಡಿ ಸಂಜೆ ಆಯ್ತು. ಆಮೇಲೆ ರಾಯರಿಗೆ ಪೂಜೆ ಮಾಡಿದೆ. ಬಿಕಾಸ್ ಗುರುವಾರ ಆಗಿತ್ತು ಅವತ್ತು. ಬೆಳಗ್ಗೆ ಪೂಜೆ ಮಾಡಕ್ ಆಗಿರಲಿಲ್ಲ ನಂಗೆ. ಪೂಜೆ ಮುಗಿಸಿ ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ನಮ್ಮ ಚೇತು ಅಣ್ಣ ಬಂದ. ಬೋಡು ಬಂದಿದ್ದ. ಸೊ ಇಲ್ಲೇ ನಿಯರ್ ಬೈ ಶೂಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅಂಡ್ ನೆಕ್ಸ್ಟ್ ಅದೇ ಮಧ್ಯಾಹ್ನದ ಸಾಂಬಾರಿಗೆ ಅನ್ನ ಮಾಡ್ಕೊಂಡು ತಿಂದೆ. ಇಷ್ಟೇ ಇವತ್ತಿನ ವ್ಲಾಗ್. ಓಕೆ ಬಾಯ್.